कर्नाटका गुलबर्गा जिला सुप्रिंटेंडेंट ऑफ पुलिस अधीरू श्रीनिवासलू ने प्रेस कॉन्फ्रेंस करते हुए गुलबर्गा जिले के जवर्गी तालुका और शाहबाद तालुके में पेश आए चोरी की और बाइक्स चोरी के मामलात को हल करने को लेकर मीडिया के नुमाइंदों को तफसील बताई। सुप्रिंटेंडेंट ऑफ पुलिस अधीरू श्रीनिवासलू ने जवर्गी और शाहबाद पुलिस स्टेशंस के अमले को चोरी के केसेस को बरवक्त सुलझाने पर सबकी सताइश की। जवर्गी तालुके के इजेरी ग्राम में पेश आए चोरी के मामले का भी जिक्र किया। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಒಂದು ಪಾಸ್ ಮಾಡ್ರಿ ಇದಕ್ಕೆ ಏನೋ ಶೂಟಿಂಗ್ हाँ अब ऊपर से तो नीचे से आते हैं नहीं फॉर्म चंद्र सर सब सर ಟೋಟಲ್ ಒಟ್ಟು 4 ಕೇಸಸ್ ಇದೆ. ಜೀವರ್ಗಿಯಲ್ಲಿ 2 ಕೇಸಸ್, ಶಾಹಬಾದಲ್ಲಿ 2 ಕೇಸಸ್. ಮೊದಲನೇ ಕೇಸು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 27 ನವೆಂಬರ್ಗೆ ಸಂಜೆ 5 ಗಂಟೆ ಸಮಯದಲ್ಲಿ ಗೂಡೂರು ಎಸ್ಎ ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಾಲಿರುವಂತಹ 109 ಗ್ರಾಮ್ಸ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 212 ಗ್ರಾಮ್ಸ್ ಆಫ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 1800 rupees ಆಫ್ ಕ್ಯಾಶ್, ಟೋಟಲ್ ಒಟ್ಟು 4,70,000 ವರ್ತ್ ಆಫ್ ಗೋಲ್ಡ್, ಸಿಲ್ವರ್ ಅಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ 318/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಈ ಆರೋಪಿ ಪತ್ತೆ ಕುರಿತು ಡಿವೈಎಸ್ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿಪಿಐ ಜೀವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು PSI ಕಲಾವತಿ ಗಜಾನನ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರಾಮ್, ಮಲ್ಲಣ್ಣ, ರಾಜಶೇಖರ್, ರಮೇಶ್, ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿದ್ದೇವೆ. ಅವರೆಲ್ಲ ಎಲ್ಲಾ ಕಡೆ ಎಲ್ಲ ಈ ಹಳೆ ಆರೋಪಿಗಳು ಯಾರಿದ್ದಾರೆ, ಯಾಕಂದ್ರೆ ಈ ಕೇಸು ಡೇ ಟೈಮ್ ಅಲ್ಲಿ ಆಗಿದೆ. ಡೇ ಟೈಮ್ ಸಂಜೆ 5 to 5:15 PM ಅವಧಿಯಲ್ಲಿ ಆಗಿರುವಂತ ಘಟನೆ. ಈ ತರ ಡೇ ಕಳ್ತನ ಮಾಡೋರು ಯಾರಿದ್ದಾರೆ ಮತ್ತು ಯಾರು ಈ ಸೈಡ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ನಾವು ಸರ್ಚ್ ಮಾಡಿ ಎಲ್ಲ ಐಡೆಂಟಿಫೈ ಮಾಡಿದ ಮೇಲೆ ಒಬ್ಬರು ಸುನೀಲ್ ತಂದೆ ಪರಶುರಾಮ್ ಪವಾರ್ ಅಂತ ಯಡ್ರಾಮಿನವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ. ಇವರು ಮೇನ್ ಇವರದು ಹಿನ್ನೆಲೆ ನೋಡಿದ್ರೆ ಇವ್ರದ್ದು ಈಗಾಗಲೇ ಯಡ್ರಾಮಿಯಲ್ಲಿ ಇವ್ರ ಮೇಲೆ 3 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವ್ರ ಮೇಲೆ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡು ಇದೆ. ಇವ್ರದ್ದು MO ಯಾವ ತರ ಅಂದ್ರೆ ಇವರು ಡೇ ಟೈಮ್ ಅಲ್ಲಿ ಎಲ್ಲಾ ರೆಕ್ಕಿ ಮಾಡ್ತಾ ಇರ್ತಾರೆ, ಎಲ್ಲಾ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ ಅದನ್ನು ಸ್ವಲ್ಪ ದೂರ ಇರುವಂತ ಅಂದ್ರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂತ ಮನೆಗಳನ್ನ ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನ್ ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗುವುದು ಇವರ MO ಇದೆ. ಇದೇ ತರ ಅವ್ರು ಈಗಾಗಲೇ 3 ಕೇಸಸ್ ಯಡ್ರಾಮಿಯಲ್ಲಿ ದಾಖಲಾಗಿದೆ. ಅಂಡ್ ಇವರು ಒಬ್ಬರೇ ಆಗಿ ಕಳ್ಳತನ ಮಾಡ್ತಾರೆ, ಇವರ ಜೊತೆಯಲ್ಲಿ ಯಾರು ಅಸೋಸಿಯೇಟ್ಸ್ ಇರುವುದಿಲ್ಲ. ಸೊ ನಾವು ಈ ಡೇ ಟೈಮ್ HBT ಪತ್ತೆ ಮಾಡಿ ಇದರಲ್ಲಿ ನಾವು ಟೋಟಲ್ 51 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 212 ಗ್ರಾಮ್ಸ್ ಆಫ್ ಸಿಲ್ವರ್ ಆಭರಣಗಳನ್ನು ನಾವು ಆರೋಪಿತನಿಂದ ಜಪ್ತಿ ಪಡಿಸಿಕೊಂಡಿದ್ದೇವೆ. ಸೊ ಇದು
ಡೇ ಟೈಮ್ HBT ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು CPI ಜೀವರ್ಗಿ ಮತ್ತು PSI ಲಾಂಡ್ ಆರ್ಡರ್ ಮತ್ತು PSI ಕ್ರೈಮ್ ಜೀವರ್ಗಿ ಮತ್ತು ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವರು ಕೊಡಬೇಕಾದ್ರೆ ಜಾಸ್ತಿ ಕೊಟ್ಟಿದ್ರು. ಇನ್ನೊಂದು ಸೇಮ್ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ 1, 2025 ಅಂದು ಅರ್ಲಿ ಮಾರ್ನಿಂಗ್ ಅರೌಂಡ್ 3 to 4 AM ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಈ ಚಾಕು ಹಿಡ್ಕೊಂಡು ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವರು ಗಾಯ ಮಾಡಿರ್ತಾರೆ. ಈ ಸಂಬಂಧ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ. ಇದು ಕ್ರೈಮ್ ನಂಬರ್ ಬಂದು 320/2025. ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ. ಆಲ್ಮೋಸ್ಟ್ ಅವರು 60+ ಏಜ್ಡ್ ಇದ್ದಾರೆ. ಅವರ ಮಕ್ಕಳು ಹೈದರಾಬಾದ್ ಅಲ್ಲಿ ಇರ್ತಾರೆ. ಬಟ್ ಇವರೊಬ್ಬರೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ನಾವು ಇವರ ಆರೋಪಿನ ಪತ್ತೆ ಕುರಿತು ನಮ್ಮ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ CPI ಜೀವರ್ಗಿ ಮತ್ತು PSI ಕಲಾವತಿ ಮತ್ತು ಗಜಾನನ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ, ಬಾಗಪ್ಪ, ರಾಜಶೇಖರ್, ರಮೇಶ್, ಶ್ರೀಮಂತ್, ಶಿವಲಿಂಗಪ್ಪ ಇವರನ್ನು ಸೇರಿಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಬಟ್ ಅದರಲ್ಲೂ ನಮ್ಗೆ ಡಾಕ್ಟರ್ ಅದನ್ನು ಒಂದು ಹೆಲ್ಪ್ ಆಗಿದೆ. ಏನು ಇದು ಇನಿಷಿಯಲ್ ಆಗಿ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿದಾಗ ಡಾಗ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ. ಸೊ ಅದರಿಂದ ಅವರನ್ನು ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆರೋಪಿ ಅವರು ಗ್ರ್ಯಾಂಡ್ ಸನ್ ಮೊಮ್ಮಗ ಆಗಿರ್ತಾನೆ. ಅವರ ಮೊಮ್ಮಗ ಇವರು ಫಿರ್ಯಾದಿ ಬಂದು ವಿಕ್ಟಿಮ್ ಬಂದು ಅಮೀರ್ ಬಿ ಅಂತ ಅವರು ದೂರದ ರಿಲೇಷನ್ ಯೂನಸ್ ಅಂತ ಇಲ್ಲ ಅಂದ್ರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತಾರೆ. ಬಟ್ ದೂರದ ರಿಲೇಷನ್ ಅವ್ರ ಅಜ್ಜ ಟೈಮಲ್ಲಿ ಅವ್ರ ರಿಲೇಷನ್ ಅಲ್ಲಿ ಅವ್ರ ಮೊಮ್ಮಗ ಆಗ್ತಾನೆ. ಅವ್ರ ಹೆಸರು ಬಂದು ಯೂನಸ್ ಅಂತ. ಇವರು ಈಜೇರಿ ಲೋಕಲ್ ಅಲ್ಲೇ ಇರ್ತಾರೆ. ಇವರಿಗೆ ಮದ್ಯಪಾನ ಅಂದ್ರೆ ಕುಡಿಯುವುದು ಅಭ್ಯಾಸ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ. ಮತ್ತೆ ಎಲ್ಲಾ ಕಡೆ ಸಾಲ ಮಾಡಿರ್ತಾನೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅವ್ರು ಏನ್ ಮಾಡ್ಬೇಕು, ದುಡ್ಡು ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಇವರೊಬ್ಬರೇ ಅಮೀರ್ ಬಿ ಅನ್ನೋರು ಒಬ್ಬರೇ ಮನೆಯಲ್ಲಿ ಇರ್ತಾರೆ. ಮತ್ತೆ ಅವ್ರ ಮಕ್ಕಳು ಮತ್ತೆ ಅವ್ರ ರಿಲೇಷನ್ ಅವರೆಲ್ಲ ಹೈದರಾಬಾದ್ ಅಲ್ಲಿ ಇರ್ತಾರೆ. ಒಬ್ಬರೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ ಮೇಲೆ ಆ ನೈಟ್ ಅವರು ಮನೆಗೆ ಹೋಗ್ಬಿಟ್ಟು ನಮ್ಗೆ ಪತ್ತೆ ಏನಂತಾರೆ ಅದು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ. ಅವ್ರು ಯಾರಿದ್ದಾರೆ ಈ ಸಮಯದಲ್ಲಿ ಅಂತ ಅಮೀರ್ ಬಿ ಅನ್ನೋರು ಡೋರ್ ಓಪನ್ ಮಾಡ್ತಾರೆ. ಅವ್ರು ಓಪನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕುತ್ತಿಗೆಗೆ ಹಿಡಿದು ಚಾಕುವಿಂದ ಹಲ್ಲೆ ಮಾಡಿ ಅವರು ಈ ಕೊರಳಲ್ಲಿರುವಂತ ಒಂದು ಬಂಗಾರ ಆಭರಣ ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಡೇ ಟೈಮ್ HBT. ಇನ್ನು ಕೇಸು ಮುಗಿಲಿ. ಸೊ ಅವ್ರನ್ನ ಪತ್ತೆ ಮಾಡಿ ಅವರು ಈ ಕೃತ್ಯ ಮಾಡಬೇಕಾದ್ರೆ ಅವ್ರು ಫೇಸ್ ಮಾಸ್ಕ್ ಹಾಕೊಂಡು ನೈಟ್ ಟೈಮ್ ಎಂಟ್ರಿ ಮಾಡಿದ್ದಾರೆ. ಅಲ್ಲಿಂದ ಹಲ್ಲೆ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಪರಾರಿ ಆಗಿರ್ತಾರೆ. ಸೊ ಅವ್ರನ್ನೆಲ್ಲ ಟೋಟಲ್ ನಾವು ಅವ್ರನ್ನ ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ತರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ, ಎಲ್ಲ ಕಡೆ ಸಾಲ ಮಾಡ್ಕೊಂಡಿರ್ತಾರೆ. ಬಟ್ ದುಡ್ಡು ಅವಶ್ಯಕತೆ ಜಾಸ್ತಿ ಇತ್ತು. ಅದರಿಂದ ಇವರು ಒಬ್ಬರೇ ಮಹಿಳೆ ಇರುವುದು ಅವರಿಗೆ ಇರುವುದರಿಂದ ಅವ್ರಿಗೆ ಯಾರು ಇಲ್ಲ ಅಂತ ನೋಡ್ಕೊಂಡು ಆ ದಿನ ನೈಟ್ ಅವರು ಈ ಪ್ರಾಪರ್ಟಿ ಅಫೆನ್ಸ್ ಮಾಡಿರ್ತಾರೆ. ಮತ್ತು ಇವರು ಮೇಲೆ ಯಾವುದೇ ತರಹ ಹಳೆ ಕೇಸಸ್ ಇರುವುದಿಲ್ಲ. ಇವ್ರನ್ನ ನಾವು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನ ಕಳಿಸ್ಕೊಟ್ಟಿದ್ದು ಅವರ ಕಡೆಯಿಂದ ನಾವು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದೇವೆ. ನವೆಂಬರ್ 2025 ರಂದು ಶಾಬಾದ್ ಟೌನ್ ಬೆಂಡಿ ಬಜಾರ್ ರೈಲ್ವೆ ಠಾಣೆ ಪಕ್ಕದಲ್ಲಿ ಒಂದು ಪಾರ್ಕ್ ಮಾಡಿರುವಂತಹ ಒಂದು ಹೋಂಡಾ ಆಕ್ಟಿವಾ ಕಳ್ಳತನ ಆಗಿರುತ್ತದೆ. ಇದು ಸಂಬಂಧ ನಾವು ಒಂದು ಕೇಸನ್ನು ಕಳ್ಳತನ ಪ್ರಕರಣವನ್ನು ಶಾಬಾದ್ ಪೊಲೀಸ್ ಠಾಣೆ ದಾಖಲಿಸಿಕೊಂಡಿರ್ತೇವೆ. ಪದೇ ಅಲ್ಲಿ ಕಳ್ಳತನ ಆಗಿರೋದು ನಮ್ಮ ಗಮನಕ್ಕೆ ಬಂದಿದ್ದಾಗ ಬೀಟ್ ಎಲ್ಲ ಸರ್ವ್ ಮಾಡ್ತಾ ಇದ್ವಿ. ಕ್ರೈಮ್ ಟೀಮ್ ಪೆಟ್ರೋಲಿಂಗ್ ಮಾಡ್ತಿದ್ದಾಗ ಇಬ್ಬರು ಜುವನೈಲ್ಸ್ ಅಂದ್ರೆ ಏನು ಸಂಘರ್ಷಕ್ಕೊಳಗಾದ ಇಬ್ಬರು ಬಾಲಕರು ಅಂದ್ರೆ ಜುವನೈಲ್ಸ್ ಅವರು ಅನುಮಾನಾಸ್ಪದ ಓಡಾಡ್ತಾ ಇರೋದು ಕಂಡು ಬಂದಿದ ಮೇಲೆ ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ ಅವರು
ಈ ಕಳ್ಳತನ ಮಾಡಿರೋ ಬಗ್ಗೆ ಒಪ್ಕೊಂಡಿರ್ತಾರೆ. ಅವರಿಂದ ಈ ಕಳ್ಳತನ ಆಗಿರುವಂತಹ ಹೋಂಡಾ ಆಕ್ಟಿವಾ ಸ್ಕೂಟರ್ ಅನ್ನು ನಾವು ರಿಕವರಿ ಮಾಡಿದ್ವಿ. ಅದ್ರ ಜೊತೆ ನಾವು ಇನ್ನೊಂದು 2 ಬೈಕ್ ಕಳ್ಳತನಗಳನ್ನು ಆಗಿರುವಂಥ ಬೈಕ್ಸ್ನು ರಿಕವರಿ ಮಾಡಿದ್ದೇವೆ. ಒಟ್ಟಾರೆ ಅವರ ಕಡೆ ಟೋಟಲ್ 3 ಮೋಟರ್ ಸೈಕಲ್ಸ್ ವರ್ತ್ 90,000 ಪ್ರಾಪರ್ಟಿನ ಜಪ್ತಿ ವಶಪಡಿಸಿಕೊಂಡಿದ್ದೇವೆ. ಸೊ ಟೋಟಲ್ 3 ಬೈಕ್ಸ್ ರಿಕವರಿ ಮಾಡಿದ್ದಕ್ಕೆ ಟೋಟಲಿ 2 ಕೇಸಸ್, ಇದರಲ್ಲಿ ಒಂದು ಟೆಂಪಲ್ ಥೆಫ್ಟ್ ಮತ್ತು ಬೈಕ್ ಥೆಫ್ಟ್ ಅಫೆಂಡರ್ ಹಿಡಿದು ಪ್ರಾಪರ್ಟಿ ರಿಕವರಿ ಮಾಡಿದ್ದಕ್ಕೆ ನಾನು ಎಂಟೈರ್ ಶಾಬಾದ್ ಸಬ್ ಡಿವಿಷನ್ ಟೀಮ್ ಮತ್ತು ಶಾಬಾದ್ ಟೌನ್ ಪೊಲೀಸ್ ಟೀಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಸಂತೋಷ್ PC 138 ಹುಸೇನ್ ಪಾಷಾ ಸಂತೋಷ್ ಪ್ಲೀಸ್ ಹುಸೇನ್ ಪಾಷಾ ಹೊಂಟಿಲ್ಲ ಅಣ್ಣ ಅಧಿಕಾರಿಗಳು ರಾಜೇಂದ್ರ ನದಾಫ್ ಸಾಹೇಬರು ಕಲಾವತಿ DSI ಕಲಾವತಿ ಅವರು ಮತ್ತೆ PSI ಗಜಾನನ್ PSI ಪದ್ಮಾವತಿ PSI ಮಂಗಡ ಈ ಕಡೆ ಸರ್ ರೈಟ್ ಸರ್ ಥ್ಯಾಂಕ್ ಯು DSI ತುಕಾರಾಮ್ ಈ ಕಡೆ ಅಲ್ಲ DSI ಮಲ್ಲಣ್ಣ ರಾಜಶೇಖರ್ ಗಿರೀಶ್ ಭಾಗ್ಯಶ್ರೀ ಚಂದ್ರಂ ಭಾಗಪ್ಪ अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.